ಲೈಕ್ ಒಂದ್ ಸೆಂಟೆನ್ಸ್ ಅವ್ರ ಏನಾದ್ರು ಬೈದಿರೋದು ಅಥವಾ ಒಂದು ಹೆಣ್ಮಗುಗೆ ತಂದೆ ಆಗೋದು ಇಟ್ಸ್ ಅನ್ ಅಲ್ಟಿಮೇಟ್ ಫೀಲಿಂಗ್ ಅಷ್ಟೇ ಹೇಳೋದು. ಅದನ್ನ ಪದಗಳಲ್ಲಿ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ, ಅದನ್ನ ನೀವು ಥಿಯೇಟರ್ ನೋಡಿ. ಮ್ಯಾಮ್ ಅದೇ ಇದು ಲವ್ ಮಾಕ್ಟೈಲ್ಗೆ ಈ ಕಟ್ ಲೈಕ್ ಹೇಗೆ ಇನ್ಸ್ಪಿರೇಷನ್ ಅಥವಾ ಹೇಗೆ ಯಾಕೆ ಇದೇ ಕಟ್ ಬೇಕು? ಇಷ್ಟುದ್ದ ಇತ್ತು ಕೂದಲು, ಗೊತ್ತು. ಕೃಷ್ಣ ಡಿಸೈಡ್ ಮಾಡಿದ್ರು ಫುಲ್ ಕಟ್ ಮಾಡೋಣ ಇಲ್ಲಿವರೆಗೂ ಅಂತ. ಏನಿಲ್ಲ, ಅದು ಇಂಗ್ಲಿಷ್ ಸಿನಿಮಾ ನೋಡ್ತಾ ಇದ್ದೆ, ಅದ್ರಲ್ಲಿ ಆ ಹುಡುಗಿ ಸಖತ್ತ ಕಾಣಿಸ್ತಿಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಹೇರ್ ಕಟ್ಟು. ಹೇಳ ಇನ್ನೂ ಮದುವೆ ಆಗಿರಲಿಲ್ಲ. ಆವಾಗ ಅಂದೆ ಈ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ನೀನು ಸ್ವಲ್ಪ ಬೆಳ್ಳಿ ಫಾರಿನರ್ ತರ ಇದೆಯಲ್ಲ, ಚೆನ್ನಾಗಿ ಕಾಣಿಸುತ್ತೆ ನಿಂಗುವೆ ಅಂತ ಮಾಡಿಸಿದ್ದು. ಬೇಡ ಏನಾದ್ರು ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದ್ರೆ ಇಲ್ಲ ಚೆನ್ನಾಗಿ ಕಾಣುತ್ತೆ, ಬೇರೆ ತರ ಕಾಣಿಸ್ತೀಯ, ಮಾಡ್ಸೋಣ ಅಂತ ಮಾಡ್ತಿದ್ದೆ. ಮ್ಯಾಮ್ ನಿಮಗೆ ಬೇಜಾರಾಗ್ಲಿಲ್ವಾ ಹೇರ್ಸ್ ಕಟ್ ಮಾಡ್ಬೇಕಾದ್ರೆ? ನಾನು ಬೇಜಾರ್ ಮಾಡ್ಕೊಳ್ಳೋದು ಯಾವಾಗ್ಲೂ ಬಿಟ್ಬಿಟ್ಟೆ. ಇಲ್ಲ ಆಕ್ಚುಲಿ ಭಯ ಇತ್ತು, ಅಂದ್ರೆ ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದ್ರೆ ಮತ್ತೆ ಕೂದಲು ಬೆಳೆಯೋರ್ಗು ಕಾಯ್ಬೇಕು ಶೂಟ್ಗೆ ಅಂತ. ಬಟ್ ಕೃಷ್ಣ ಇಲ್ಲ ವರ್ಕ್ ಆಗುತ್ತೆ. ಅಂದ್ರೆ ಕೃಷ್ಣ ಯಾವಾಗ್ಲೂ ನಾನು ಎಷ್ಟೇ ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ಲು, ಅಲ್ಟಿಮೇಟ್ಲಿ ಕೃಷ್ಣ ಡೈರೆಕ್ಟರ್ ಆಗಿರೋದ್ರಿಂದ ಫೈನಲ್ ಕಾಲ್ ಶುಡ್ ಬಿ ಕೃಷ್ಣಾಸ್. ಓಕೆ ಇದ್ರಲ್ಲಿ ಅಂದ್ರೆ ಆ ಕನ್ವಿಕ್ಷನ್ ಅಲ್ಲಿ ಮಾಡು ಅಂದ್ರೆ ವಿಲ್ ಜಸ್ಟ್ ಗೋ ಅಹೆಡ್ ಆ ತರ. ಸೊ ಈ ಹೇರ್ ಸ್ಟೈಲ್ ಸೂಟ್ ಆಗುತ್ತೆ ನಿಧಿಮಾ ಕ್ಯಾರೆಕ್ಟರ್ಗೆ ಹೋಗೋಣ ಅಂದ್ರೆ ಓಕೆ.